ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗಣೇಶ ಬಿಡೋದು ನಮ್ಮ ಮನೇಲಿ. ಗಣೇಶ ಬಿಡೋದು ಲಾಗ್ ಇವತ್ತು ಏನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಮತ್ತೆ ಕಜ್ಜಾಯ ಮಾಡಿದ್ದಾರೆ. ಆ ಕಡೆ ಕಜ್ಜಾಯ ಬೇಯ್ತಾರೆ, ಈ ಕಡೆ ಬೀಟ್ರೂಟ್ ಪಲ್ಯ ಬೇಯ್ತಾ ಇದೆ. ಇದು ಸಾಂಬಾರು. ಏನು ಸಾಂಬಾರು ಅಂದರೆ ಆಲೂಗಡ್ಡೆ ಸೌತೆಕಾಯಿ ಸಾರು. ಸೌತೆಕಾಯಿ ಇದು ನಿನ್ನೆ ಮಾಡಿದ್ದು ಮೊಗೆ ಸೌತೆಕಾಯಿ. ಇದು ಹೆಸರು ಕಾಳು ಪಲ್ಯ ಗೈಸ್, ಸೂಪರ್ ಆಗಿದೆ ಅನಿಸುತ್ತೆ. ಹೆಸರು ಕಾಳು ಪಲ್ಯ, ಇದು ಪಾಯಸ, ಇದು ಕಜ್ಜಾಯ. ಇಲ್ಲಿ ಹೋಳಿಗೆ ಇದ್ದಾವೆ, ಇಲ್ಲಿ ಕೋಸಂಬರಿ, ಬೋಂಡ, ಆಲೂಗಡ್ಡೆ, ರೈಸು, ಕೋಸಂಬರಿ ಪಲ್ಯ. ನಮ್ಮನೆಗೆ ನಮ್ಮ ದೊಡ್ಡಮ್ಮನ ಮಕ್ಕಳು ಬಂದಿದ್ದಾರೆ. ಅಕ್ಕ ಮತ್ತು ಅಣ್ಣ ಇವತ್ತು ಪೇಟೆಗೆ ಬಂದಿದ್ರಂತೆ. ಹಾಗೇನೆ ನಮ್ಮ ಮನೆಗೆ ಬರ್ರಿ ಅಂತ ನಾವು ಕರೆದ್ವಿ. ಹಾಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾರೆ. ಈಗ ಗಣೇಶ ಬಿಡೋದಕ್ಕೆ ಏನೆಲ್ಲ ಮಾಡ್ತೇವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನಮ್ಮ ಮಗಳು ನೋಡಿ ಮಲ್ಕೊಂಡಿದ್ದಾಳೆ. ನಾವು 3 ಜನ ನಡ್ಕೊಂಡು ಬಂದ್ವಿ. ಆಟೋದಲ್ಲಿ ಗಣೇಶನ ತಗೊಂಡು ಬಂದರು. ನಾನು ಮನೆಯಿಂದ ಬೇಗ ಹೊರಟಿದ್ದ ಕಾರಣದಿಂದ ಮನೇಲಿ ಗಣೇಶನ್ನ ಎತ್ಕೊಂಡು ಬರೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆಗಿಬಿಡ್ತು. ಇವಾಗ ಗಣೇಶನ ತಗೊಂಡು ಬರ್ತಿದ್ದಾರೆ ನೋಡಿ, ನೀರಲ್ಲಿ ಹಾಕಲಿಕ್ಕೆ, ವಿಸರ್ಜನೆ ಮಾಡಲಿಕ್ಕೆ. ಗೌರಿನೂ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ತುಂಬಾ ಬೇಜಾರಾಗ್ತಿದೆ ಗಣೇಶ ನಮ್ಮ ಮನೆಯಿಂದ ಹೊರಡ್ತಿದ್ದಾನೆ ಅಂತ.
ಅಲ್ಲೇ ಹಾಕ್ರಿ. ಎಲ್ಲಿ ಹೋಗಿ ಮಗ? ಏ ತೆಗೀರಿ. ಉಲ್ಟಾ ತಿರ್ಸ್ಬೇಕು ಗಣಪತಿನ, ಅಲ್ಲೇ ತಿರ್ಸ್ಕೇಳ್ರಿ ಉಲ್ಟಾ, ಹಂಗೆ ಸರ್ದಾಡ್ಕೇಳ್ರಿ. ಅಪ್ಪಾಜಿ ಈ ಕಡೆ ಬಾ ಒಂದು ರೌಂಡ್. ನೀರು ಜಾಸ್ತಿ ಇರೋದ್ರಿಂದ ಈ ಥರ ಬಿಡೋದೀಗ. ಹೋದ ಗಣೇಶ. ಸ್ವಲ್ಪ ನಮಗೊಂದು ಇಷ್ಟ ಹಾಕೈತಂದ್ರೆ ಸ್ವಲ್ಪ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ನಾಳಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ.